ಅಂಬಾರಿ ಡಬಲ್ ಡೆಕ್ಕರ್ ಬಸ್ ಇದನ್ನ ಸಾಮಾನ್ಯವಾಗಿ ನೀವು ಮೈಸೂರಿನಲ್ಲಿ ನೋಡಿದಿರಿ. ಅದರಲ್ಲೂ ದಸರಾ ಟೈಮಲ್ಲಂತೂ ಎಲ್ಲರೂ ಕೂಡ ನೋಡಿರ್ತಾರೆ. ಇವತ್ತಿನಿಂದ ಅಂಬಾರಿ ಡಬಲ್ ಡೆಕ್ಕರ್ ಬಸ್ಸು ಬೆಂಗಳೂರಿನಲ್ಲಿ ಸಂಚರಿಸುತ್ತೆ. ಮೈಸೂರು ಆದಮೇಲೆ ಬೆಂಗಳೂರಿನಲ್ಲೂ ಅಂಬಾರಿ ಬಸ್ಸು ಸಂಚರಿಸುತ್ತೆ. ಪ್ರವಾಸಿಗರನ್ನ ಸೆಳೆಯೋ ನಿಟ್ಟಿನಲ್ಲಿ ಪ್ರವಾಸೋದ್ಯಮ ನಿಗಮದಿಂದ ಈ ಸೇವೆಯನ್ನು ಕಲ್ಪಿಸಲಾಗಿದೆ. ಇದಕ್ಕೆ ಇವತ್ತು ಸಚಿವರಾದಂಥ ಎಚ್ ಕೆ ಪಾಟೀಲರು ಚಾಲನೆ ಕೊಡ್ತಾರೆ. ರವೀಂದ್ರ ಕಲಾಕ್ಷೇತ್ರದ ಮುಂಭಾಗದಲ್ಲಿ ಚಾಲನೆ ಸಿಗುತ್ತೆ. ಸ್ಕೈ ವಾಕ್ ಮತ್ತು ಅಂಡರ್ ಪಾಸ್, ಮರ ಇಲ್ಲದ ಮಾರ್ಗ, ಇಲ್ಲೆಲ್ಲ ಕಡೆಗೂ ಕೂಡ ಅಂಬಾರಿ ಡಬಲ್ ಡೆಕ್ಕರ್ ಬಸ್ ಸಂಚರಿಸುತ್ತೆ. ರವೀಂದ್ರ ಕಲಾಕ್ಷೇತ್ರ, ವಿಧಾನಸೌಧ, ಕಂಠೀರವ ಸ್ಟೇಡಿಯಂ, ಹೈಕೋರ್ಟ್, ಜನರಲ್ ಪೋಸ್ಟ್ ಆಫೀಸ್ ಸೇರಿದಂತೆ ಕೆಲವು ಮಾರ್ಗದಲ್ಲಿ ಸಂಚಾರ ಮಾಡುತ್ತೆ. ಒಬ್ಬರಿಗೆ 180 ರೂಪಾಯಿ ಟಿಕೆಟು, 1 ಗಂಟೆಗಳ ಕಾಲ ಮಾತ್ರ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ನೋಡಿ, ಹಾಗಾದರೆ ಈ ಅಂಬಾರಿ ಬಸ್ ಹೆಂಗಿದೆ ಆ ಕುರಿತು ನಮ್ಮ ಪ್ರತಿನಿಧಿ ವರ್ಷಿತಾ ತಾಕೇರಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ತೋರಿಸ್ತೀವಿ. ನಾವು ನೀವೆಲ್ಲ ದಸರಾದ ಸಮಯದಲ್ಲಿ ಅಂಬಾರಿ ಬಸ್ಗಳನ್ನ ಮೈಸೂರಲ್ಲಿ ಕಂಡಿದ್ವಿ. ಆದ್ರೆ ಇದೇ ಅಂಬಾರಿ ಬಸ್ಗಳು ಇದೀಗ ಬೆಂಗಳೂರಿಗೂ ಕೂಡ ಎಂಟ್ರಿ ಕೊಟ್ಟಿದೆ. ಸದ್ಯ ನನ್ನ ಹಿಂಬದಿಯಲ್ಲಿ ನೋಡ್ತಾ ಇರಬಹುದು, ಒಟ್ಟು 3 ಅಂಬಾರಿ ಡಬಲ್ ಡೆಕ್ಕರ್ ಬಸ್ಗಳಿಗೆ ಕೂಡ ಬೆಂಗಳೂರಿನಲ್ಲಿ ಚಾಲನೆಯನ್ನ ಸಿಗುತ್ತೆ. ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಸಾಕಷ್ಟು ಸಲ ಯೋಚನೆ ಮಾಡಿದ್ವಿ, ನಮ್ಮ ಬೆಂಗಳೂರಿಗೆ ಡಬಲ್ ಡೆಕ್ಕರ್ ಬಸ್ ಬಂದ್ರೆ ಹೇಗಿರುತ್ತೆ, ಜೊತೆಗೆ ಅದರಲ್ಲೂ ಈ ಪ್ರವಾಸೋದ್ಯಮಕ್ಕೂ ಕೂಡ ಸಾಕಷ್ಟು ಹೆಲ್ಪ್ ಆಗುತ್ತೆ ಅಂತ ಸಾಕಷ್ಟು ಮನವಿಗಳು ಬಂದಿದ್ವು. ಎಚ್ ಕೆ ಪಾಟೀಲ್ ಅವರು ಕೂಡ ಈ ಒಂದು 3 ಅಂಬಾರಿ ಬಸ್ಗಳಿಗೆ ಚಾಲನೆಯನ್ನ ಕೊಡ್ತಾ ಇದ್ದಾರೆ. ಸದ್ಯ ಗಮನಿಸ್ತಾ ಇರಬಹುದು ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಒಂದು ಅಂಬಾರಿ ಬಸ್ ಅಂತ. ಹೊರಗೆ ಮಾತ್ರ ಅಲ್ಲ, ನಮ್ಮ ಕ್ಯಾಮ್ರಾ ಪರ್ಸನ್ ಬಸ್ಸಿನ ಒಳಗೂ ಕೂಡ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಈ ಹಿಂದೆ ಕೂಡ ಪ್ರವಾಸೋದ್ಯಮಕ್ಕೆ ಅಂತ BMTC ಬಸ್ಗಳನ್ನ ಬಳಸಲಾಗ್ತಾ ಇತ್ತು. ಜೊತೆಗೆ 1 ದಿನದ ಟ್ರಿಪ್ ಆಗಿರ್ಬೋದು, 2 ದಿನದ ಟ್ರಿಪ್ ಗಳನ್ನ ಮಾಡ್ತಾ ಇದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಆ ಒಂದು ಯೋಜನೆ ಅಷ್ಟೊಂದು ಯಶಸ್ವಿ ಆಗಿರ್ಲಿಲ್ಲ. ಪ್ರವಾಸಕ್ಕೆ ಬಂದವರು ಕೂಡ ಅಷ್ಟೊಂದು ಜೋಶ್ ಆಗಿ ಬರ್ತಾ ಇರಲಿಲ್ಲ. ಆದ್ರೆ ಈ ಬಾರಿ ನಮ್ಮ ಮೈಸೂರು ಬಳಿಕ ಇದೀಗ ಬೆಂಗಳೂರಿನಲ್ಲೂ ಕೂಡ ಡಬಲ್ ಡೆಕ್ಕರ್ ಬಸ್ಸಿಗೆ ಚಾಲನೆ ಸಿಕ್ಕುತ್ತೆ. ಇನ್ನು ಮುಂದೆ ಬೆಂಗಳೂರಿನ ಎಲ್ಲಾ ಪ್ರವಾಸಿ ತಾಣಗಳಿಗೂ ಕೂಡ ಇದೇ 3 ಡಬಲ್ ಡೆಕ್ಕರ್ ಬಸ್ಗಳು ಕೂಡ ಓಡಾಡ್ಲಿಕ್ಕೆ ಇರುವಂತದ್ದು. ಸದ್ಯ ಈ ಬಸ್ಗಳಲ್ಲಿ CCTV ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಅದನ್ನು ಕೂಡ ನಾನು ತೋರಿಸ್ತೀನಿ. ಅಂದ್ರೆ ಯಾವುದೇ ರೀತಿಯ ಅವಘಡಗಳು ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ CCTVಯ ಅಳವಡಿಕೆಯನ್ನು ಕೂಡ ಮಾಡಲಾಗಿರುವಂತದ್ದು. ಬರೀ ಇದೊಂದು ಕಡೆಯಲ್ಲ, 3-4 ಕಡೆಗಳಲ್ಲಿ ಅಂಬಾರಿ ಬಸ್ಗಳಲ್ಲಿ CCTV ಅನ್ನ ಅಳವಡಿಸಲಿದ್ದಾರೆ. ಜೊತೆಗೆ ಮೇಲ್ಭಾಗದಲ್ಲೂ ಕೂಡ ಗಮನಿಸ್ತಾ ಇರಬಹುದು, ಈ ಡಬಲ್ ಡೆಕ್ಕರ್ ಬಸ್ ಅಂತ ಅಂದ್ರೆ ಕೆಳಗೆ ಕೂತ್ಕೊಂಡು ನೋಡ್ಲಿಕ್ಕಿಂತ ಮೇಲೆ ಬಂದು ಎಂಜಾಯ್ ಮಾಡೋರೇ ಜಾಸ್ತಿ. ಹಾಗಾಗಿ ಇನ್ನೇನು ಇದರಲ್ಲಿ ಕೂತು ನಾವು ಓಡಾಡೋದು ಮಾತ್ರ ಬಾಕಿ ಇರುವಂತದ್ದು. ಹಾಗಾಗಿ ಮೈಸೂರು ಬಳಿಕ ಬೆಂಗಳೂರಿನಲ್ಲಿ ಡಬಲ್ ಡೆಕ್ಕರ್ ಬಸ್ ಬರ್ತಾ ಇರುವಂತದ್ದು ಆಲ್ರೆಡಿ ಬಂದಾಗಿದೆ. ಚಾಲನೆ ಕೂಡ ಸಿಕ್ಕತ್ತೆ. ಇದಾದ ಬಳಿಕ ಯಾರ್ಯಾರು ಬೆಂಗಳೂರಲ್ಲಿ ಪ್ರವಾಸವನ್ನ ಕೈಗೊಳ್ಳಬೇಕು, ತಮ್ಮ ಇಷ್ಟವಾದ ಈಗ ವಿಧಾನಸೌಧ ಆಗಿರ್ಬೋದು, ಲಾಲ್ ಬಾಗ್ ಆಗಿರ್ಬೋದು, ಕಬ್ಬನ್ ಪಾರ್ಕ್ ಆಗಿರ್ಬೋದು, ಜೊತೆಗೆ ಇನ್ನೂ ಸಾಕಷ್ಟು ಪ್ರವಾಸಿ ತಾಣಗಳು ನಮ್ಮಲ್ಲೂ ಕೂಡ ಇದೆ. ಹಾಗಾಗಿ ಅಂತಹ ಪ್ರವಾಸಿ ತಾಣಗಳಿಗೂ ಕೂಡ ವಿಸಿಟ್ ಅನ್ನ ಮಾಡಬಹುದು. ಬಾಲ್ಕನಿಯಲ್ಲಿ ನಿಂತು ಎಂಜಾಯ್ ಕೂಡ ಮಾಡಬಹುದು. ಹಾಗಾದ್ರೆ ಮಿಸ್ ಮಾಡ್ಕೋಬೇಡಿ. ನೀವೇನಾದ್ರೂ ಬೆಂಗಳೂರಲ್ಲಿ ಪ್ರವಾಸವನ್ನ ಮಾಡಬೇಕು ಅಂತ ಇದ್ರೆ ಈ 3 ಅಂಬಾರಿ ಡಬಲ್ ಡೆಕ್ಕರ್ ಬಸ್ಗಳನ್ನ ಹತ್ತಿ ನಿಮ್ಮ ಒಂದು ಪ್ರಯಾಣವನ್ನ ಸುಖಕರವಾಗಿ ಇಟ್ಕೊಳ್ಳಿ. ಜೊತೆಗೆ ಏನು ನೀವು ಮಾಡುವಂತಹ ಒಂದಷ್ಟು ಟೂರ್ ಏನಿದೆ ಅದು ಇನ್ನೂ ಕೂಡ ಬ್ಯೂಟಿಫುಲ್ ಆಗಿರ್ಲಿ ಅನ್ನೋದೇ ನಮ್ಮ ಆಶಯ. ಕ್ಯಾಮರಾ ಪರ್ಸನ್ ಜಯನ್ ಜೊತೆ ವರ್ಷಿತಾ ತಾಕೇರಿ, ಪವರ್ ಟಿವಿ, ಬೆಂಗಳೂರು.